Hey guys, ಎಲ್ಲರಿಗೂ ನಮಸ್ಕಾರ. ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಫಾರ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಗೊತ್ತಲ್ಲಪ್ಪ, ಇವತ್ತಿನ ಮ್ಯಾಚು ಕಾಲ್ಡ್ ಆಫ್ ಆಗಿದ್ದು. ಕ್ಯಾನ್ಬೆರಾದಲ್ಲಿ ಮ್ಯಾಚು ಕ್ಯಾನ್ಸಲ್ ಆಗೋಗ್ಬಿಡ್ತು ಇವತ್ತು ಮಳೆಯ ಹಾವಳಿಯಿಂದ. ಸಾಕಾಗಿ ಆಡ್ತಿದ್ದಂಥ ನಮ್ಮ ಟೀಮ್ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಫಾರ್ಮಲ್ಲಿಲ್ಲ ಅಂತ ಮಾತಾಡ್ತಿದ್ದೆ. ಹೆವಿ ಫಾರ್ಮಲ್ಲಿ ಕಾಣಿಸ್ತಾ ಇದ್ರು. ಫುಲ್ ಟಚ್ಚಲ್ಲಿ ಶುಭ್ಮನ್ ಗಿಲ್ ಮತ್ತು ಸೂರ್ಯ ಕಾಣಿಸ್ತಾ ಇದ್ದಂಗೆ ಮಳೆ ಬರೋ ಅಂತ ಬರ್ತಾ ಇದ್ದಂಗೆ ಫಸ್ಟ್ ಮ್ಯಾಚು ಕಾಲ್ಡ್ ಆಫ್ ಆಗಿದ್ದು. ವೆಯ್ಟ್ ಮಾಡಿದ್ರು ಮಳೆ ನಿಲ್ಲಂಗೆ ಕಾಣಲಿಲ್ಲ, ಅಲ್ಲಿ ಕಾಲ್ಡ್ ಆಫ್ ಆಗಿದೆ. ಸೊ ಇವಾಗ ಹೆಂಗಿದ್ರು ಇವಾಗ ನೋಡಿ 5 ಮ್ಯಾಚ್ ಸೀರೀಸ್ ಇದು. ಇವಾಗ 2 ಮ್ಯಾಚ್ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ಸೀರೀಸ್ ಟೈ ಆಗೋಗ್ಬಿಡುತ್ತೆ. ಇವಾಗ ಇಂಡಿಯಾ 3 ಮ್ಯಾಚ್ನ ಗೆಲ್ಲಬೇಕಾಗತ್ತೆ. ಸೀರೀಸ್ನ ಕೈವಶ ಮಾಡ್ಕೊಬೇಕು ಅಂದರೆ 3 ಗೆಲ್ಲಬೇಕಾಗತ್ತೆ, 4 ಗೆಲ್ಲಬೇಕಾಗತ್ತೆ. ಬಟ್ ಫ್ಲೋ ನೋಡ್ತವನೇ ಇಂಡಿಯಾ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಕಾಣಿಸ್ತಾರೆ. ODIಸ್ಗೆ ಕಂಪೇರ್ ಮಾಡಿದ್ರೆ T20ಲಿ ಭಲೇ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ದಾರೆ. ನೋಡೋಣ ಅಪ್ಕಮಿಂಗ್ ಮ್ಯಾಚ್ ಇದೇನಾಗುತ್ತೆ ಅಂತ. ಅಪ್ಡೇಟ್ ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ T20 ಸೀರೀಸಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಫಸ್ಟ್ 3 ಮ್ಯಾಚಿಂದ ರೂಲ್ಡ್ ಔಟ್ ಆಗಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅನ್ಕೊಂತ ಇರ್ತಾರೆ, ಏನಲ್ಲಿ ಆಡ್ಬಿಟ್ರ ಅಲ್ಲಿ ಫಸ್ಟ್ ಮ್ಯಾಚ್ ಕಾಲ್ಡ್ ಆಫ್ ಆಯ್ತಮ್ಮ. ನನಗೆ ಅವ್ರಿಗಾಗಿರೋದು ಏನು ಸ್ಪ್ಯಾಸಮ್ ಆಗಿದೆ ಅಂತ, ನೆಕ್ ಸ್ಪ್ಯಾಸಮ್ ಆಗಿದೆ ಅಂತೆ. ಅದರಿಂದ 3 ಮ್ಯಾಚು ಅವ್ರು ಅನ್ಅವೈಲೇಬಲ್ ಆಗಿರ್ತಾರಂತೆ. ಇನ್ನು 2 ಮ್ಯಾಚ್ಗೆ ಅವೈಲೇಬಲ್ ಇರ್ತಾರಂತೆ. ಇನ್ನೇನು ಫಸ್ಟ್ ಮ್ಯಾಚು ಅಲ್ಲಿ ಅವ್ರು ಅನ್ಅವೈಲೇಬಲು, ಮ್ಯಾಚು ಕೂಡ ಇಲ್ಲಿ ಅನ್ಅವೈಲೇಬಲ್ ಆಗೋಗ್ಬಿಡ್ತು ಮಳೆಯ ಹಾವಳಿಯಿಂದ. ಇನ್ನು 2 ಮ್ಯಾಚಿಗೆ ಅನ್ಅವೈಲೇಬಲ್ ಅಂತ ಅನ್ಕೊಳ್ಳಿ. ನಿತೀಶ್ ಕುಮಾರ್ ರೆಡ್ಡಿ ನನ್ನ 11ಅಲ್ಲೇ ಇರಲಿಲ್ಲ. ಬಹುಶಃ ಅವರು 4th 5th ಮ್ಯಾಚ್ ಏನು ಬರ್ತಾರೆ ಅಲ್ಲೂ ಕೂಡ 11 ಇರಲ್ಲ ಅನ್ನೋ ಕಾಣಿಸ್ತೈತೆ ಸೀನ್ ನೋಡ್ತು ಅಂತಂದರೆ. ಕಾದ್ ನೋಡೋಣ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಅಂತ. ಅಪ್ಡೇಟ್ ನಂಬರ್ 3, ಏನ್ ಗುರು ಇದು ಸೀನು, ಏನೋ ಒಂದು ನಸೀಬ್ ನೋಡಿ ಹೆಂಗಿದೆ ಅಂತ, ಇದು ಕೋಇನ್ಸಿಡೆನ್ಸ್ ನೋಡಿ ಹೆಂಗಿದೆ ಅಂತ. ಇವ್ರನ್ನ ರಿಪ್ಲೇಸ್ ಮಾಡ್ರೆ ಅವ್ರನ್ನ ರಿಪ್ಲೇಸ್ ಮಾಡ್ಬಿಡೋದ. ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ರಿಪ್ಲೇಸ್ ಮಾಡ್ತಾರೆ ರೋಹಿತ್ ಶರ್ಮಾನ ಈ ಸೀರೀಸ್ ಮೂಲಕ, ODI ಸೀರೀಸ್ ಮೂಲಕ. ಎಲ್ಲ ಆಡ್ತಾರೆ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ರಿಪ್ಲೇಸ್ ಮಾಡ್ಬಿಟ್ಟವ್ರೆ ಅಲ್ಲಿ. ನಂಬರ್ 1 ODI ಬ್ಯಾಟರ್ ಆಗವ್ರೆ ಮ್ಯಾಮ್. ಇವಾಗ ಶುಭ್ಮನ್ ಗಿಲ್ ನಂಬರ್ 1 ಪೊಸಿಷನಲ್ಲಿ ಇದ್ರು. ಇವಾಗ ಅವ್ರನ್ನ ಇಳಿಸ್ಬಿಟ್ಟು 200+ ಹೊಡೆದಲ್ಲಪ್ಪ. 200+ ರನ್ಸ್ ಹೊಡಿತಿದ್ದಂಗೆ 3 ಮ್ಯಾಚಲ್ಲಿ ಖಂಡಿತ ಒಂದು ಸೆಂಚುರಿ ಬೇರೆ ಬಂತು. ಆಬ್ವಿಯಸ್ಲಿ ಮೇಲ್ಗಡೆ ಬರಲೇಬೇಕು. ಆ್ಯಂಡ್ ಬಂದಿದ್ದಾರೆ, ಇವಾಗ ಮೊದಲನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಂಬರ್ 1 ODI ಬ್ಯಾಟರ್ ಫಾರ್ ಅ ರೀಸನ್ ಅನ್ನೋ ಥರ ಇವಾಗ ಬಿಗ್ ಸ್ಟೇಟ್ಮೆಂಟ್ ಮಾಡಿದರೆ. ಇವ್ರನ್ನ ರಿಪ್ಲೇಸ್ ಮಾಡಿದ್ರೆ ಇವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇವರು 5ನೇ ಇಂಡಿಯನ್ ಪ್ಲೇಯರ್ ಆಗ್ತಾರೆ ನಂಬರ್ 1 ಸ್ಥಾನನ ODI ಫಾರ್ಮ್ಯಾಟಲ್ಲಿ ರ್ಯಾಂಕಿಂಗಲ್ಲಿ ಮೇಲ್ಗಡೆ ಗಿಟ್ಟಿಸ್ಕೊಳ್ಳೋದಕ್ಕೆ. ಆಫ್ಟರ್ ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ, ಆಮೇಲೆ ಶುಭ್ಮನ್ ಗಿಲ್. ಅದಾದ ನಂತರ ಇವರೇ 5 ಪ್ಲೇಯರ್ಗಳು ಮಾತ್ರ ಇಂಡಿಯಾ ಪರವಾಗಿ ನಂಬರ್ 1 ಆಗಿರೋವಂಥದ್ದು. ವಿರಾಟ್ ಕೊಹ್ಲಿ ಬಿಡಿ ಜಾಸ್ತಿ ವರ್ಷನೇ ಇದ್ದರು. ರೋಹಿತ್ ಶರ್ಮಾ ಇವಾಗ ಫಾರ್ ದ ವೆರಿ ಫಸ್ಟ್ ಟೈಮು ಮೇಲ್ಗಡೆ ಬಂದಿದ್ದಾರೆ. ವಿರಾಟ್ ಕೊಹ್ಲಿಗೆ IPL ಟ್ರೋಫಿನ ಗೆಲ್ಲೋದಕ್ಕೆ ಆಲ್ಮೋಸ್ಟ್ 18 ವರ್ಷ ಬೇಕಾಯಿತು. ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಅಷ್ಟೇ. ಅವ್ರ ODI ಕೆರಿಯರ್ ಸ್ಟಾರ್ಟ್ ಆದಾಗಿಂದ ನಂಬರ್ 1 ಸ್ಥಾನಕ್ಕೆ ಏರೋದಕ್ಕೆ ODIಸಲ್ಲಿ 18 ವರ್ಷ ಬೇಕಾಯಿತು. ಇವರು 18 ವರ್ಷದ ವನವಾಸದ ನಂತರ ಅಂತೂ ಇಂತೂ ಮಾಡಿಬಿಟ್ರಲ್ಲ ರೋಹಿತ್ ಶರ್ಮಾ ಅವರು. ಅಪ್ಡೇಟ್ ನಂಬರ್ 4, KL ರಾಹುಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿಚ್ ಈಸ್ ಬೆಸ್ಟ್ ಇನ್ನಿಂಗ್ಸ್ ಆಫ್ ಹಿಮ್ ಅಂತ. ಅವ್ರವ್ರು ಹೇಳ್ಕೊಂಡಿದ್ದಾರೆ, ನನಗೆ ಸೆಂಚುರಿಗಳು ನಾನು ಹೊಡೆದಿದ್ದೀನಿ ಸೆಂಚುರೀಸ್ನ ODIs ಅಂತ ಬಂದಾಗ. ಬಟ್ ನನಗೆ ಪರ್ಸ್ನಲ್ ಫೇವ್ರೇಟ್ ಯಾವುದು ಅಂತಂದರೆ 2023 ವರ್ಲ್ಡ್ ಕಪ್ಪಲ್ಲಿ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಚೇಪಾಕಲ್ಲಿ 97 ಹೊಡೆದ್ನಲ್ಲ, ದಟ್ಸ್ ಮೈ ಪರ್ಸ್ನಲ್ ಫೇವ್ರೇಟ್ ಇನ್ನಿಂಗ್ಸ್ ಅಂತ. ಸೆಂಚುರಿ ಎಲ್ಲ ನಂಗೆ ಮ್ಯಾಟ್ರ್ ಆಗೋದಿಲ್ಲ. ಆ 97 ಏನು ಸ್ಟ್ಯಾಂಡ್ ಕೊಟ್ಬಿಟ್ಟು ನಿಂತ್ಕೊಂಡು ಅಲಚ್ಚಾಗಿ ನಿಂತ್ಕೊಂಡು ಆಡೋದ್ನೆಲ್ಲ ಆಸ್ಟ್ರೇಲಿಯಾ ಅಗೇನ್ಸ್ಟು ಅದೇನೇ ಆಗಿರೋ. ಅದು ಚೇಪಾಕು ಚೆನ್ನೈ ಅಂತ ವಿಕೆಟಲ್ಲಿ 97 ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ. ಆ 97 ಇವಾಗಲೂ ಕೂಡ ಮಾತಾಡ್ತಾರೆ. 2023 ವರ್ಲ್ಡ್ ಕಪ್ಪು ಚೆನ್ನೈ ಚೇಪಾಕು, ಆಸ್ಟ್ರೇಲಿಯಾ ಅಗೇನ್ಸ್ಟ್ 97 KL ರಾಹುಲ್ ಅಂತಂದರೆ ಇದು ಒಂಥರ ಡಬಲ್ ಸೆಂಚುರಿ ಲೆಕ್ಕ ಅನ್ನೋ ಥರನೇ ಮಾತಾಡ್ತಾರೆ. ಹೌದು, KL ರಾಹುಲ್ಗೆ ಅದು ಪರ್ಸನಲ್ ಫೇವ್ರೇಟ್. ಏನಕ್ಕೆ ಅಂದರೆ ಅನ್ಬಿಲೀವಬಲ್ ನಾಕ್ ಬಂದಿದೆ ಅವತ್ತು. ಅಪ್ಡೇಟ್ ನಂಬರ್ 5, ಶಾರ್ದುಲ್ ಠಾಕೂರ್ ಒಂದು ಸ್ಟೇಟ್ಮೆಂಟ್, ಬಿಗ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. 2027 ವರ್ಲ್ಡ್ ಕಪ್ಪು ಯಾರು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಗೊತ್ತಾಗ್ತಾ ಇಲ್ಲ ನಮಗೆ. ಇವ್ರು ನೋಡಿ ಶಾರ್ದುಲ್ ಠಾಕೂರ್, ನಾನು ಇನ್ನೂ ಅವ್ರ ಸೀನಲ್ಲೇ ಇಲ್ಲ ಆ್ಯಕ್ಚುಲಿ ಇಂಡಿಯನ್ ಟೀಮ್ ಸೀನಲ್ಲೇ ಇಲ್ಲ. 2027 ವರ್ಲ್ಡ್ ಕಪ್ಪಲ್ಲಿ ನಾನು ನಂಬರ್ 8th ಪೊಸಿಷನ್ ನಾನು ಏಮ್ ಮಾಡ್ತಾ ಇದ್ದೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದರೆ. ಇವಾಗ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಇನ್ನು 2027 ಟೈಮಲ್ಲಿ ಏನಾದರೂ ಸೌಂಡ್ ಆಗುತ್ತಾ ಅಂತ ಕಾದು ನೋಡಬೇಕು. ಒಟ್ಟಲ್ಲಿ ಶಾರ್ದುಲ್ ಠಾಕೂರ್ ಏನು ಅವ್ರು ಬರಲ್ಲ, ಅವ್ರು ಆಡೋಕ್ಕಾಗಲ್ಲ, ಹಿಂಗೆ ಅಂತೆಲ್ಲ ಆಡಕೊಳ್ಳೋ ಥರ ಎಲ್ಲ ಏನು ಹೇಳ್ತಿಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು ಮ್ಯಾಮ್. ಇವ್ರು ಇವಾಗಲೇ ಅವ್ರ ಕೆರಿಯರಲ್ಲಿ ಪೀಕ್ ಹೋಗ್ಬೋದು, ಯಾರಿಗೆ ಗೊತ್ತು, ಏನು ಬೇಕಾದ್ರೂ ಆಗ್ಬೋದು. ಸೊ ನೋಡೋಣ ಏನು ಮಾಡ್ತಾರೆ ಶಾರ್ದುಲ್ ಠಾಕೂರ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಡಾಪ್ ಆಗಿ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.